ನಾನು ಯಾವಾಗಲೂ ಹೊಣೆಗಾರಿಕೆ ಬಗ್ಗೆ ಮಾತಾಡ್ತೀನಿ, ಹೌದಾ? ನಾನು ಹೊಣೆಗಾರಿಕೆ ತಗೊಳಕ್ ರೆಡಿ ಇದ್ದೀನಿ. ಅಂದ್ರೆ ಅವ್ರು ಆಗಿರುವ ಸಂದರ್ಭದಲ್ಲಿ ಏನೇನಾಯ್ತು ತಮ್ಗೆ ಗೊತ್ತಿದೆ. ಅಶೋಕ್ ಅವರು ಇರ್ಬೋದು, ಅಥವಾ ಅರ್ಗ ಜ್ಞಾನೇಂದ್ರ ಅವ್ರು ಇರ್ಬೋದು, ಅಥವಾ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನೇನು ಹಗರಣಗಳಾಗಿದ್ದು ಅವರೇ ನೇರವಾಗಿ ಹೊಣೆಗಾರಿಕೆನಾ? ಅವರು ಹೋಮ್ ಮಿನಿಸ್ಟರ್ ಇದ್ದವ್ರಲ್ವಾ? ಅವ್ರು ಹೋಮ್ ಮಿನಿಸ್ಟರ್ ಇದ್ದಾಗ ಎಲ್ಲ ಸ್ಟೇಷನ್ ಸರಿಯಾಗಿ ನಿರ್ವಹಿಸ್ತಾ ಇದ್ರ? ಲಂಚ ಅನ್ನೋದಿರ್ಲೇ ಇಲ್ವಾ? ಅಂದ್ರೆ ಇವಾಗ ನನಗೆ ಬ್ಲೇಮ್ ಮಾಡ್ತಾ ಇದ್ರೆ ಅವಾಗಿನ ಬ್ಲೇಮ್ ನೀವು ತಗೊಳಕ್ ರೆಡಿ ಇದ್ದೀರಾ? ನಾನು ಅಟ್ಲೀಸ್ಟ್ ಇಲ್ಲಿ ನಿಂತು ಮಾತನಾಡ್ತಾ ಇದ್ದೀನಿ. ಹೌದು, ನಮ್ಮ ಅಧಿಕಾರಿಗಳು ಮಾಡ್ತಾ ಇರೋದು ತಪ್ಪು, ಸರಿಯಲ್ಲ ಅಂತ ಸರಿಪಡಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ. ಒಂದ್ ಸ್ಟೇಟ್ಮೆಂಟ್ ತೋರಿಸ್ಬಿಡಿ ಅಶೋಕ್ ಅವ್ರದ್ದು, ಹಿಂಗೆ ಒಂದ್ ಸ್ಟೇಟ್ಮೆಂಟ್ ಎಲ್ಲಿ ಅವ್ರ ಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. ಈಗ ವಿರೋಧ ಪಕ್ಷದಲ್ಲಿ ಇದ್ದಾರೆ. ಈಗ ಅವ್ರ MLA ಲಂಚ ತಗೊಂಡಿದ್ರಲ್ಲಪ್ಪ, ಏನ ಅದ್ರ ಬಗ್ಗೆ ಹೊಣೆಗಾರಿಕೆ ತಗೊಂಡ್ರ ಇವ್ರು ವಿರೋಧ ಪಕ್ಷದವ್ರೆ? ಟ್ರ್ಯಾಪ್ ಆದ್ರ ಲೋಕಾಯುಕ್ತದಲ್ಲಿ ನಮ್ ಶಿರಟ್ಟಿ MLA ಅವರಲ್ಲ ಅವರು. ಅದಕ್ಕೆ ಯಾರು ಜವಾಬ್ದಾರಿ? ಈಗ DK ಶಿವಕುಮಾರ್ ಅವ್ರ ಬಗ್ಗೆ ಇರ್ಬೋದು, ನಮ್ ಬಗ್ಗೆ ಇರ್ಬೋದು ಮಾತನಾಡ್ತಾ ಇದ್ರೆ ಅವ್ರ MLAನೇ ಟ್ರ್ಯಾಪ್ ಆದ್ರಲ್ಲ, ಅದಕ್ಕೇನ್ ಹೇಳ್ತಾರೆ? ಅದಕ್ಕೆ ಅದ್ರ ಬಗ್ಗೆನು ಎಕ್ಸ್ನಲ್ಲಿ ಹಾಕೊಳ್ಳಿ. ನಮ್ಮ MLAಗೆ ಹಿಂಗೆ ಟ್ರ್ಯಾಪ್ ಆಗಿದ್ದಾರೆ, ಬಹಳ ಮುಜುಗರ ಬಂದಿದೆ ನಮ್ಗೆ, ನಾವ್ ಇದ್ರ ಬಗ್ಗೆ ಆಕ್ಷನ್ ತಗೊಂಡಿದೀವಿ ಅಂತ ಹೇಳಿದ್ರೇನ್ರಿ ಅವರು? ನಾನು ಬೇರೆಯವ್ರ ಹತ್ರ ಅಕೌಂಟಬಿಲಿಟಿ ಕೇಳ್ತಾ ಇದ್ರೆ ನಾನು ಅಕೌಂಟಬಲ್ ಇದ್ದೀನಿ. If you are expecting accountability from me, show me you are also responsible first. ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡಕ್ಕಲ್ಲ ಇರೋದು ವಿರೋಧ ಪಕ್ಷದ ನಾಯಕರವರು. ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಗ್ಯಾರಂಟಿಗಳು ಕೊಡೋಗಿದ್ರೆ ಕೊಡಿ, ಮತ್ತೆ ಅನುದಾನ ಕೂಡ ಕೇಂದ್ರ ಏನು ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ಮೈ ಪ್ರಯಾರಿಟಿ ಕೇಂದ್ರ ಸರ್ಕಾರ. ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನ್ ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದೀವಿ ಅದಕ್ಕೆ ತಕ್ಕಂತೆ ನಮ್ಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ. ಮತ್ ನೀವು ಇಷ್ಟೆಲ್ಲ ಹೇಳ್ತಾ ಇರೋರು ಆಂಧ್ರ ಪ್ರದೇಶಿಗೆ ಯಾಕೆ ಹೇಳ್ತಾ ಇಲ್ಲ? 10-15 ಲಕ್ಷ ಕೋಟಿ ರೂಪಾಯಿ ಅವ್ರದ್ದು ಬಾಕಿ ಇರೋದು, ಕೊಡ್ಬೇಕಾಗಿರೋದು. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆನ್ ನಿಲ್ಸ್ಬಿಡಿ, ಯಾರು ಬೇಡ ಅಂದಿದ್ದಾರೆ? ಗುಜರಾತ್ ನಲ್ಲಿ ಕೊಡ್ತಾ ಇದ್ದೀರಾ, ಮಧ್ಯಪ್ರದೇಶದಲ್ಲಿ ಕೊಡ್ತಾ ಇದ್ರಲ್ಲ, ಅವೆಲ್ಲ ನಿಲ್ಸಿ. UP ನಲ್ಲಿ ಎಷ್ಟು ಸಬ್ಸಿಡಿ, ಎಷ್ಟು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ? ನೀವು ಕೊಟ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಕೊಟ್ರೆ ತೊಂದ್ರೆ ನಾ ನಿಮ್ಗೆ. ಆಮೇಲೆ ಗ್ಯಾರಂಟಿಗೋಸ್ಕರ ಯಾವತ್ತು ನಾವು ಕೈ ಚಾಚಿದೀವಪ್ಪ? ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ ಬರ್ಬೇಕಾಗಿರೋದು ಅದು ನ್ಯಾಯಯುತವಾಗಿ ಕೊಟ್ರೆ ಸಾಕಾಗಿದೆ ನಮ್ಗೆ. ಅದೆಲ್ಲ ಕೊಡ್ತಾನೆ ಇದೀವಿ. ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ನಾವು 100 ರೂಪಾಯಿ ಕೊಟ್ರೆ 13 ರೂಪಾಯಿ ಅಷ್ಟೇ ವಾಪಸ್ ಬರ್ತಾ ಇರೋದು. UPಗೆ 300 ರೂಪಾಯಿ ಹೋಗ್ತಾ ಇದೆ, ಮಧ್ಯಪ್ರದೇಶಿಗೆ 300 ರೂಪಾಯಿ ಹೋಗ್ತಾ ಇದೆ. ಅವ್ರಿಗೆ ಕೊಡಬೇಡಿ ಅಂತ ಇಲ್ಲ. ನಮ್ದೇನು 13 ರೂಪಾಯಿ ಇದೆ, ಒಂದು ಮಾಡಿ 30 ರೂಪಾಯಿ ಮಾಡಿ. ಅದರಿಂದ ನಾವೇನ್ ಮಾಡ್ತೀವಿ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿಸ್ತೀವಿ, ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ. ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಿದೆ ಅಂದ್ರೆ ಅದು ನಾವೇ ಕಾರಣ ಅಲ್ಲ, ಕನ್ನಡಿಗರೇ ಕಾರಣ ಅಲ್ಲ? UP ಮತ್ತೆ ಮಧ್ಯಪ್ರದೇಶದಿಂದ ಏನ್ ಬರ್ತಾ ಇದೆ ಅಪ್ಪ ಹೇಳಿ ತೋರಿಸ್ಬಿಡಿ ನನಗೆ. ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಂಬರ್ 1 ವೆರಿ ಕ್ಲಿಯರ್, ಗ್ಯಾರಂಟೀಸ್ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಎರಡನೇ ವಿಚಾರ ಏನಂದ್ರೆ ಅರ್ಹ ಫಲಾನುಭವಿಗಳಿಗೆ ಹೋಗ್ಬೇಕು, ಪರಿಷ್ಕರಣೆ ಆಗ್ಬೇಕು ಅಂತ ಅಷ್ಟೇ. ನೀವೇ ಎಷ್ಟು ಸರಿ ಹೇಳಿದೀರಾ ನಮ್ಗೆ, ಮಾಧ್ಯಮ ಸ್ನೇಹಿತರು, ಸರ್ ಬೇರೆ ಯಾರಿಗೂ ಹೋಗ್ತಾ ಇದೆ, ಸತ್ತವರಿಗೆ ಹೋಗ್ತಾ ಇದೆ, ಬೋಗಸ್ ಖಾತೆಗಳಿಗೆ ಹೋಗ್ತಾ ಇದೆ, ಅದು ಪರಿಷ್ಕರಣೆ ಮಾಡ್ಬೇಕಲ್ವಾ? ಆಫ್ಟರ್ ಆಲ್ ಇದು ಯಾರ ದುಡ್ಡು? ಜನರ ದುಡ್ಡು. ಜನರ ದುಡ್ಡು ಜನರಿಗೆ ಕರೆಕ್ಟ್ ಆಗಿ ಮುಟ್ಟಿಸೋದು ತಪ್ಪಾ?